ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಚಿರ್ಚನಕಲ್ ಗ್ರಾಮದ ಪ್ರಗತಿಪರ ರೈತ ಸಹೋದರರಾದ ಹನುಮಗೌಡ ಮತ್ತು ಆನಂದಗೌಡ ಪಾಟೀಲ್ ಅವರು ಬೆಳೆದ 265 ತಳಿಯ ಕಬ್ಬು, 1 ಎಕರೆಯಲ್ಲಿ 102 ಟನ್ ಕಬ್ಬು ಬೆಳೆದು ರೈತ ಸಹೋದರರು. ಹೌದು ವೀಕ್ಷಕರೇ, ಮುದ್ದೇಬಿಹಾಳ ತಾಲೂಕಿನ ಚಿರ್ಚನಕಲ್ ಗ್ರಾಮದ ರೈತ ಸಹೋದರರಾದ ಹನುಮನಗೌಡ ಹಾಗೂ ಆನಂದಗೌಡ ಪಾಟೀಲ್ ಅವರು ಸಾವಯವ ಮತ್ತು ರಾಸಾಯನಿಕ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಬಳಸಿ ಹನಿ ನೀರಾವರಿ ಮುಖಾಂತರ 1 ಎಕರೆಯಲ್ಲಿ 265 ತಳಿಯ 102 ಟನ್ ಕಬ್ಬು ಬೆಳೆದ ಉತ್ತಮ ಪ್ರಗತಿಪರ ರೈತರು ಎಂದು ಗ್ರಾಮಸ್ಥರಿಗೆ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಚಿರ್ಚನಕಲ್ ಗ್ರಾಮದ ಪದವೀಧರರಾದ ಸಹೋದರಿಬ್ಬರು ಅವರು ತಮ್ಮ ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದಾರೆ. ನೆರೆಯ ಬೆಳಗಾವಿ ಜಿಲ್ಲೆಯ ಬೆಲ್ಲದ ಬಾಗೇವಾಡಿ ತಾಲೂಕಿನ ಸುಧೀರ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ 40 ರಿಂದ 45 ಗಣಿಕೆ ಕಬ್ಬು ಬೆಳೆದಿರುವುದು 2023 ಸೆಪ್ಟೆಂಬರ್ 18ರಂದು ಕಬ್ಬು ನಾಟಿ ಮಾಡಿದ್ದಾರೆ. ಬರಗಾಲದ ಮಧ್ಯೆಯೂ 15 ರಿಂದ 18 ಅಡಿ ಎತ್ತರ ಕಬ್ಬು ಬೆಳೆಸಿದ್ದಾರೆ. 40 ರಿಂದ 45 ಗಣಿಕೆಗಳನ್ನು ಹೊಂದಿದ ಒಂದು ಕಬ್ಬಿನ ಸರಾಸರಿ ತೂಕ 3 ಕೆಜಿಯಿಂದ 3.5 ಕೆಜಿವರೆಗೆ ಇದೆ. ನಾಟಿಯಿಂದ ಕಟಾವಿನವರೆಗೆ ವೆಚ್ಚ ಮಾಡಿದ್ದು ಕೇವಲ 20,000 ರೂಪಾಯಿ ಅಷ್ಟೇ ಎಂದು ರೈತರಾದ ಹನುಮಗೌಡ ಮತ್ತು ಆನಂದಗೌಡ ಪಾಟೀಲ್ ಅವರು ಮಾಹಿತಿ ನೀಡಿದ್ದಾರೆ. ಸದ್ಯಕ್ಕೆ ಕಬ್ಬು ಕಟಾವು ಮಾಡಿ ಮುದ್ದೇಬಿಹಾಳ ತಾಲೂಕಿನ ಯರಗಲ್ ಶ್ರೀ ಬಾಲಾಜಿ ಸಕ್ಕರೆ ಕಾರ್ಖಾನೆಗೆ ಕಳಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ರೀತಿಯಲ್ಲಿ ಉತ್ತಮ ಕಬ್ಬು ಬೆಳೆಯುವ ರೈತರಿಗೆ ರೈತ ಹನುಮಗೌಡ ಪಾಟೀಲ್ ಅವರು ಮಾಹಿತಿ ನೀಡಲು ತಮ್ಮ ಸಂಪರ್ಕ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಅವರ ಫೋನ್ ನಂಬರ್ 8722665019 ಎಂದು ಹೇಳಿದ್ದಾರೆ. ವರದಿ ಮುತ್ತು ಎನ್ ಬೀರಗೊಂಡ, ಡಿ ಸೂಪರ್ ನ್ಯೂಸ್ ಮುದ್ದೇಬಿಹಾಳ. ದಯಮಾಡಿ ಯೂಜಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.